ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ರೈತ ಮಿತ್ರರಿಗೆ ಈ ಕೃಷಿ ಪ್ರೇಮಿ ಶಿವರಾಜ್ ಮಾಡುವ ನಮಸ್ಕಾರಗಳ್ರಿ. ನಾವಿವತ್ತು ಬಂದಿದ್ದೇವೆ ಕಾಕಡ ಮಲ್ಲಿಗೆ ಹೂವಿನ ತೋಟಕ್ಕೆ. 12ರಿಂದ 13 ಗುಂಟೆ ಕಾಕಡ ಹೂವನ್ನು ಹಚ್ಚಿ ಇಷ್ಟೇ ಹೊಲದಲ್ಲಿ ಅವರು 3ರಿಂದ 3.5 ಲಕ್ಷ ಸಹ ಗಳಿಸುತ್ತಿದ್ದಾರೆ. ಬನ್ನಿ ಇವಾಗ ಅದೇ ರೈತರನ್ನ ಮಾತಾಡ್ಸ್ಕೊಂತ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಹಾಗೆ ಯಾರೆಲ್ಲ ನನ್ನ ಪ್ರೀತಿಯ ರೈತ ಬಾಂಧವರು ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ಆ ರೈತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ನಮಸ್ಕಾರ ರೀ. ನಮಸ್ತೆ ರೀ. ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಮಹಬೂಲಿ ಶಂಸುದ್ದೀನ್ ಸಾಬ್ ನದಾಪ್ ರೀ, ಸಾಕೇನು ಕುನಿಮಳ್ಳಿ ಅಂದ್ರೆ ಹಾವೇರಿ ಜಿಲ್ಲಾ ಸನೂರು ತಾಲೂಕು ಕುನಿಮಳ್ಳಿ. ಹೌದ್ರಾ? ನೀವೀಗ ಹೂವನ್ನು ಬೆಳೀತಾ ಇದ್ದು ಎಷ್ಟು ವರ್ಷ ಆಯ್ತು ರೀ? ಇದು ಕನಿಷ್ಠ 22ರಿಂದ 23 ವರ್ಷ ಸರ್. ಈ ಹೂವನ್ನು ಹಚ್ಚಿ 22ರಿಂದ 23 ವರ್ಷ ಆಯ್ತು ರೀ. ಹಾಂ ರೀ. ಮತ್ತು ಇದನ್ನ ಬಿಟ್ಟು ಬೇರೆ ಬೆಳೆಗಳನ್ನ ಏನು ಮಾಡ್ತೀರಿ ನೀವು? ಈ ಗೊಂಜಾಳ ಮಾಡ್ತೀವಿ ರೀ. ಅದಷ್ಟೊಂದು ಲಾಭದ್ದು ಸರಿ ಕಾಣವಲ್ರಿ ಅದು. ಸಾಕಷ್ಟು ಗೊಬ್ಬರ ಅದು ಬರೀ ರೋಗ ಬರಕತ್ರು ಇತ್ಲಾಗ ನಮಗೆ ಇಂಟ್ರೆಸ್ಟ್ ಬರೋದು ಇದು ಅಂದ್ರೆ ನೀರಿನ ಅನುಕೂಲ ಐತೆ ರೀ ನಮ್ಗೆ. ಹ್ಞೂ ರೀ. ಆ ಉದ್ದೇಶಕ್ಕೆ ನಮ್ಮ ಇದನ್ನ ಮಾಡ್ಬೇಕು ಅಂತ ಅದು ಉದ್ದೇಶ. ಹೌದ್ರಾ? ಇದನ್ನ ಮೊದ್ಲೇಗೆ ನೀವು ಮಾಡಕ್ಕೆ ಏನು ಕಾಣ್ರಿ? ಎಲ್ಲೆಲ್ಲಿ ನೋಡಿದ್ರ ಅಥವಾ ಹೆಂಗೆ? ಇಲ್ಲ, ಅದು ಸುಜಲಾ ಅಂತಂತಂದು ಇಂದು 25 ವರ್ಷದಿಂದ ಒಂದು ಸ್ಕೀಮ್ ಬಂತು ರೀ. ನೋಡ್ರಿ ಅದು ಆ ಸ್ಕೀಮ್ನ್ಯಾಗ ಹಚ್ಚಿದ್ರಿ ಅದು. ಮತ್ತೊಬ್ಬರು ಇದು ತವರ್ಮಳ್ಳಿ ರೀ, ಶಂಕರಗೌಡರು ಸಣ್ಣಗೌಡ್ರು ಅಂತಂದು ನಮ್ಮ ಪರಿಚಯ ಇದಾರೆ ಅವರು. ಅವ್ರು ನಮ್ಗಿಂತ ಮೊದಲು ಹಚ್ಚಿದ್ರು. ಈಗ 40 ವರ್ಷದಿಂದ ಹಚ್ಚಿದ್ರು. ಅವ್ರು ಪರಿಚಯ ಆಗಿತ್ತು ನನಗೆ. ಸೌಂಡ್ರಿಂದ ಬರ್ತಾ ಪರಿಚಯ ಆಗಿತ್ತು. ಇದನ್ನ ಹಚ್ಚಿರಿ ಭಾಳ ಚಲೋ ಆಕತಿ ಅಂತಂದ್ರೆ ಆ ಪ್ರಕಾರ ಹಚ್ಚಿದ್ವಿ ನಾವು. ಅವ್ರ ತಂದು ಅಗಿ ಪಗಿ ಮೇಂಟೈನ್ ಮಾಡಿ ಕೊಟ್ರು ಅವರು. ಹೊಲದಿಂದ ಹೊಲ ಮಟ್ಟ ಬಂದು ಎಲ್ಲ ಹೆಂಗೆ ಹಚ್ಬೇಕು ಏನು ಅಂತ ವಿಚಾರ ಮಾಡಿ ಬಂದ್ರಿ ಅವರು. ಆ ಪ್ರಕಾರ ಹಚ್ಚಿದ್ವಿ. ನಮ್ಗೆ ದೊಡ್ಡ ಲಾಭನ ಅನಿಸ್ತೈತಿ ರೀ. ಹೌದ್ರಾ? ಇದು ಹೊಸ ಈಗ ನಮ್ಮ ಹೊಸ ರೈತರು ನೋಡ್ತಿರ್ತಾರ್ರಿ. ಹೌದ್ರಿ. ಆ ರೈತರು ನೋಡ್ತಾರ ಎಲ್ಲೇ ಅಗಿ ತರೋದು ಹೆಂಗೆ ಏನು ಅಂತ ಎಲ್ಲಿ ಬೇಕಲ್ಲಿ ಸಿಗುತ್ತೆ ಈಗಂತೂ. ಮತ್ತು ಹೈಬ್ರಿಡ್ ಸಿಗ್ತಾವ್ರಿ. ಎಣ್ಣೆ ತಮಿಳ್ನಾಡಿನಿಂದ ತರ್ತೀವಿ. ಅದು 6-7 ತಿಂಗಳಿಗೆ ಸ್ಟಾರ್ಟ್ ಆಗತ್ತೆ ರೀ ಅದು. ಅದನ್ನು ಹಚ್ಬೋದು ರೀ. ಅದನ್ನು ಹಚ್ಬೋದು. ಅದು ಸರ್ಕಾರದ ಗೌರ್ಮೆಂಟ್ ಇಲಾಖೆಯಿಂದ ಏನಾದ್ರು ಸಿಗ್ತೈತಿ, ಸಹಾಯಧನ ಸಿಗುತ್ತೆ ರೀ. ಸಹಾಯಧನ ಸಿಗುತ್ತೆ ರೀ. ಅಂದ್ರೆ ಅಗಿ ಎಲ್ಲಿ ತರಬೇಕಂತ ಅವರು ಈಗ ಹೊಲದಾಗ ನಮ್ಗೆ ಹೂ ಬೇಕು ಅಂತಂದ್ರೆ ತಮಿಳ್ನಾಡಿಂದ ತರಿಸ್ಬೋದು. ನಮ್ಗೆ ಲೇಟಾಗಿ ಸಿಕ್ತಪ್ಪ ಅಂತಂದ್ರೆ ಲೇಟಾಗಿ ಇದು ಸಾಕಷ್ಟು ದಿನ 1.5 ವರ್ಷಕ್ಕೆ ಬರ್ತೈತಿ ರೀ ಸಸಿ ರೀ. ಅದನ್ನ ಈಗ ನಮ್ಮ ಲೋಕಲ್ ಹಚ್ಚಿತಪ್ಪ ಅಂತಂದ್ರೆ 1.5 ವರ್ಷಕ್ಕೆ ಹೂ ಹರಿಯಾಕ ಬರ್ತೈತಿ ರೀ. ನಮ್ಗೆ ಕ್ರಾಸ್ ಆಗಿತ್ತಂದ್ರೆ 7ರಿಂದ 8 ತಿಂಗಳಿಗೆ ಸ್ಟಾರ್ಟ್ ಆಕೈತಿ ರೀ. ಅದು ಕ್ರಾಸ್ ಆಗಿದ್ದು ಎಲ್ಲಿ ಸಿಗುತ್ತೆ ರೀ? ತಮಿಳ್ನಾಡು ರೀ. ತಮಿಳ್ನಾಡಿಗೆ ಹೋಗ್ಬೇಕ್ರಿ? ಹೌದ್ರಿ. ಹೆಂಗ್ ಒಂದಾಗಿ ಸಿಗುತ್ತೆ ಅದು ನಮ್ಮ ಇಲ್ಲಿ ಬಂದ ಬಳಕ 15 ರೂಪಾಯಿಗೆ ಒಂದು ಸಸಿ ಬತ್ತು. ಬಂದು ಇಳಿಕೊಂಡು ಹೋದ್ರು ಅವರು. 15 ರೂಪಾಯಿ ಒಂದಾಗಿ. ಒಟ್ಟು ನೀವು ಎಷ್ಟು ಎಕರೆ ಹಚ್ಚಿದಿರಿ ಹೂನ? ಈಗ ಕನಿಷ್ಠ ಒಂದು 30ರಿಂದ 35 ಗುಂಟೆ ಭಾಳ ಅಂದ್ರೆ ಅದ್ರಾಗ 3 ಮಂದಿ ನಮ್ಮ ತಮ್ಮವರು ನಾವು 3 ಮಂದಿ ಹರ್ಕೊಂತ 12ರಿಂದ 13 ಗುಂಟೆ ಒಬ್ಬೊಬ್ರು 12ರಿಂದ 13 ಗುಂಟೆ ಅಷ್ಟೇ ರೀ. ಅಂದ್ರೆ ಎಷ್ಟು ಉತ್ಪನ್ನ ಬರುತ್ತೆ 12ರಿಂದ 13? ಈಗ ನೋಡಿ, ಈ ಸಲ ಈ ಹವಾಮಾನಕ್ಕೆ ಭಾಳ ಚಲೋ ಬಂದ್ರಿ. ಮುಂದೆ ಅದು ಮಳೆ ಜೋರಿದ್ದಾಗ ಭಾಳ ಬರ್ಲಿಲ್ರಿ. ಈಗ ಸಾಕಷ್ಟು ಬರಾಕತ್ರಿ. ಈಗ ಸಾಕಷ್ಟು ಅಂದ್ರಾಗ ನಮ್ದು 20 3 ಕ್ವಿಂಟಲ್ ಹೂ ಆತ್ರಿ. 20 ದಿವಸ 3 ಕ್ವಿಂಟಲ್ ಅಂದ್ರೆ ಒಪ್ಪಂದ ಕೊಡ್ತಾರೆ 240 ರೂಪಾಯಿ ಅಂತ ಕಿಲೋ. 240 ರೂಪಾಯಿ ಅವ್ರ ಬಂದು ಒಯ್ತಾರ್ರಿ. ಅದು ದಲಾಲಿಲ್ಲ, ಹಮಾಲಿಲ್ಲ. ನಾವು ನಮ್ಗೆ ರೋಡ್ ಮಟ್ಟ ಹೋಗೋದು ತಪ್ತು. ಇಲ್ಲಿ ಮಠ ಬಂದು ಒಯ್ತಾರಿ ಅವರು. ಹರಿದು ಕೊಟ್ರೆ ಅವ್ರು ಒಯ್ತಾರೆ. ಎಲ್ಲಿ ರೀ ಇವರು ಇಲ್ಲೇ ಹಾವೇರಿ. ಇದಕ್ಕೆ ಮೇಂಟೆನೆನ್ಸ್ ಎಲ್ಲ ಹೆಂಗ್ರಿ? ಮೇಂಟೆನೆನ್ಸ್ ಅಂತಂದ್ರೆ ತಿಪ್ಪಿ ಗೊಬ್ಬರನ ಮೇನ್ ರೀ. ಸರ್ಕಾರಿ ಗೊಬ್ಬರನು ಹಾಕತಿ. ಅದು ಎಕ್ದಮ್ 15 ದಿವಸ ಜೋರ್ ಬಂತ ಮತ್ತೆ ಕಟ್ಟಾಗ್ಬಿಡುತ್ತೆ ರೀ. ಇದು ಆರ್ಗಾನಿಕ್ ತಪ್ಪಿದ್ರ ತಿಪ್ಪಿ ಗೊಬ್ಬರ ಅಂದ್ರೆ ಕೊಟ್ಟಿ ಗೊಬ್ಬರ ಹಾಕಿತಪ್ಪ ಅಂದ್ರೆ ಹಂತಾಗಿ ಕ್ರಮೇಣ ಬಂದ್ಬಿಡ್ತೈತಿ ರೀ. ತಿಪ್ಪಿ ಗೊಬ್ಬರ ಎಷ್ಟು ತಿಂಗಳಿಗೊಮ್ಮೆ ಹಾಕ್ತಿರಿ ನೀವು? 1 ವರ್ಷಕ್ಕೆ ಬಂದ್ರೆ ಸಾಕ್ರಿ. ವರ್ಷಕ್ಕೊಮ್ಮೆ? ಹೌದು. ಎಷ್ಟು ಹಿಂಗೆ ಕೆಜಿ ಅಂತ ಕೊಡ್ತಿರೋ? ಇಲ್ಲ ಹಂಗಾಗಿ ಒಂದು ಬುಟ್ಟಿ ಗಂಟ್ಲೆ ಒಂದು ಗಿಡಕ್ಕೆ 1 ಬುಟ್ಟಿ. ದೊಡ್ಡ ಗಿಡ ಐತಪ್ಪ ಅಂದ್ರೆ 2 ಬುಟ್ಟಿ ಈಟ ಹಾಕಿಬಿಡ್ತೀವಿ. ಆ ತಿಪ್ಪಿ ಗೊಬ್ಬರ ಎಷ್ಟು ಹಾಕಿದ್ರೆ ಅಷ್ಟ ಉತ್ಪನ್ನ ಸಿಗತ್ತ ನೋಡ್ರಿ. ಹೌದನ್ರಿ. ಈಗ ಇದು ಇಷ್ಟೆಲ್ಲ ನೋಡ್ತಾ ಇದೇವಲ್ರಿ, ಇದು ಇಷ್ಟ ಹಿಂಗ ಇನ್ನೂ ದೊಡ್ಡದಾಗ್ಯಂತ ಹೋಗತ್ರಿ ಗಿಡ? ಇದು ದೊಡ್ಡದಾಕತ್ರಿ. ನಾವು 2 ವರ್ಷಕ್ಕೆ 3 ವರ್ಷ ಹರಿ ಕಟ್ ಮಾಡ್ಬಿಡ್ತೀವಿ. ಹರಿ ಕಟ್ ಮಾಡ್ತೀವಿ ಅಂದ್ರೆ ಮುಂದೆ ಹೈಟ್ ಆತಪ್ಪ ಅಂದ್ರೆ ಹರಿಯಾಕ ಅನುಕೂಲ ಆಗಂಗಿಲ್ಲ ರೀ. ದೊಡ್ಡದಾದ್ರೆ ನಿಮ್ಗೆ ಇನ್ನೂ ಹೂಗಳು ಜಾಸ್ತಿ ಇಲ್ಲ ಐತೆ. ಹೈಟ್ ಆತಂದ್ರೆ ಹರಿಯರ್ ಹೆಂಗೆ ಹರಿದ್ರಿ ಇದಾಗಲ್ಲ ಅಂತಂದ್ರೆ ನಾವು ಕಟ್ ಮಾಡಿದ್ರೆ ಹರಿಕೊಂಗಿ ಜಾಸ್ತಿ ಬರುತ್ತೆ ಅದು. ಅದೇನು ಕಟ್ ಮಾಡೋದ್ರಿಂದ ಲಾಸ್ ಇಲ್ಲ. ಅದ ಹರಿ ಟೊಂಗಿಗಳು ಸೈಡ್ ಬರ್ತದ್ರಿ. ಒಂದ್ ವರ್ಷದೊಳಗೆ ಎಷ್ಟು ದಿವಸ ಹರಿತೀರಿ? ಇದನ್ನ ಎಷ್ಟು ತಿಂಗಳು ಮಾಡ್ತೀರಿ? ಇದಾಗ 1 ವರ್ಷದೊಳಗೆ 8 ತಿಂಗಳನ್ನು ಬರ್ತೈತ್ರಿ. ಅದ್ರಾಗ 4 ತಿಂಗಳ ಅಷ್ಟೊಂದು ಜೋರ್ ಬರಂಗಿಲ್ಲ. ಇನ್ನು 4 ತಿಂಗಳದ್ರಾಗ 2 ತಿಂಗಳ ಭಯಂಕರ ಫಾಸ್ಟ್ ಬರ್ತೈತ್ರಿ. ಇನ್ನು 2 ತಿಂಗಳ ಒಂದು ಲೆಕ್ಕ
ಯಾವಾಗ ಬರ್ತೈತಿ. ಲೆವೆಲ್ಗೆ ಇನ್ನು 4 ತಿಂಗಳೈತೆ ಅದು ಅದು ಲೆಕ್ಕ ಸ್ಲೋ ಬರ್ತೈತಿ. ಒಂದು 2 kg 3 kg 4 kg. ಹೌದು, ಹವಾಮಾನ ಮೇನ್. ಅಂದ್ರೆ 4 ತಿಂಗಳು ಅಂದ್ರಲ್ಲ ಅವಾಗ ಎಷ್ಟು ಕೆಜಿ ಮಟ ಬರುತ್ತೆ ನಿಮ್ಗೆ? ಈಗ ಐತೆ ನೋಡ್ರಿ, ಈಗ ದಿವಸಾನು 16 18 kg ಬರ್ತದೆ ಮಿನಿಮಮ್. 15 ಈ ಹೂವು ತೋರಿಸ್ತಾ ಇದ್ರಲ್ಲ ಇದು. ಅಂದ್ರೆ 12 13 ಗುಂಟೆದಾಗ ಅಂದ್ರೆ ಒಬ್ಬೊಬ್ರು 3 ಮಂದಿ ನಡುವೆ ಒಂದು 45 50 ಕಿಲೋ ಆಕೈತಿ ದಿವಸ. ಹೌದ್ರಾ? ಈಗ ಅವರ ಬಂದು ತಗೊಂಡ್ ಹೋಗ್ತಾರೆ. ಹೆಂಗೆ ನೀವು ದಿನ ಇರ್ತಿರೋ ಅಥವಾ ಹೆಂಗ ವಾರಕ್ಕೊಮ್ಮೆ? ಇಲ್ಲ, ದಿವಸ ಒಂದು ದಿನ ಬಿಟ್ರೆ ಲಾಸ್ ಐತಿ ಸರ್ ಅದು. ಹೌದ್ರಿ? ಒಂದ್ ದಿನ ಲಾಸ್ ಐತಿ, ಒಂದ್ ದಿನ ಬಿಟ್ರೆ ಲಾಸ್ ಐತ್ರಿ ಅದು. ನಿಮ್ 10 ರಿಂದ 12 ಗುಂಟೆ ಅಂದ್ರಲ್ಲ, ಎಷ್ಟು ಆಳ್ ಬೇಕ್ರಿ ಇದನ್ನ ಹರಿಯಾಕ? ಇದು ನೋಡಿ ಒಟ್ಟು ಜಾಸ್ತಿ ಮತ್ತು ನಾವು ಹೆಂಗೆ ಹೂ ಜಾಸ್ತಿ ಇರ್ತೀವಿ. ಈಗ 4 ರಿಂದ 5 ಮಂದಿ 6 ಮಂದಿ ಬೇಕ್ರಿ ಅದು. ಹೌದ್ರಾ? ಇವಾಗ ನೀವು ಈಗ ಎಷ್ಟು ಆಳ್ ಕರ್ಕೊಂಡ್ ಬಂದ್ರಿ ನೀವು? ನಾವು ಒಟ್ಟ 5 ಮಂದಿ ಹರಿತೀವ್ರಿ. 5 ಮಂದಿ ಅಂದ್ರ 12 ರಿಂದ 13 ಗುಂಟೆ 5 ಮಂದಿ ಹರಿತೀವಿ. 5 ಮಂದಿ ಅಂದ್ರೆ ನೀವು 3 ಮಂದಿ ಅಣ್ಣ ತಮ್ಮಗಳು ಒಂದ ಅಂತ ಐತ್ರಿ ಇದು? ಒಂದ ಅಂತ ಐತಿ. ಅಂದ್ರ ಒಟ್ಟರು 5 ಮಂದಿ ಆಳ್ ಕರ್ಕೊಂಡ್ ಬರೋದ್ರಿ? ನಮ್ಮನ್ನ ಹಿಡ್ಕೊಂಡು 5 ಮಂದಿ 3 ಮಂದಿ 4 ಮಂದಿ ಹಿಡ್ಕೊಂಡು 5 6 ಮಂದಿನ ಇರ್ತಾವ ಮಿನಿಮಮ್. ಬಟ್ ಮಿನಿಮಮ್ 5 ಮಂದಿ ಅಂತ 5 ಮಂದಿ ಬೇಕು ನಮ್ಮನ್ನ ಹಿಡ್ಕೊಂಡು. 5 ಮಂದಿ 5 ರಿಂದ 6 ಮಂದಿ ಒಂದ್ ದಿನ ಹೆಚ್ಚು ಕಮ್ಮಿ. ಒಂದ್ ದಿನ ಇದು ಹೆಂಗ ಇರ್ತದಂದ್ರೆ ಸರ್, ಇದು ಒಂದ್ ದಿನ 15 kg ಬಂದ್ರೆ ಮತ್ತೊಂದ್ ದಿನ 12 kg ಆಗ್ಬಿಡ್ತೈತಿ. ಮತ್ತೆ ಮಳೆ ಮಾಡಿದ್ರೆ 3ನೇ ದಿನಕ್ಕೆ 18 ಬರ್ತೈತಿ. 15 ಈ ಟೈಪ್ ಆಕೈತಿ ರೀ. ಒಂದ್ ದಿವಸ 15 ಬಂದ್ರೆ ಒಂದ್ ದಿವಸ 12 ಬರ್ತೈತಿ. 12 ಬಂದಿದ್ ಮಳೆ ಮಾಡಿದ್ರೆ 18 ಬರ್ತೈತಿ. 18 ಬರ್ತೈತಿ. ಹಂಗ ಒಂದ ಲೆವೆಲ್ ಬರಂಗಿಲ್ಲ. ಇವಾಗ ನೀವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಹೂವನ್ನ ಹರಿತೀರಿ? ಅವ್ರದ್ದು ಮುಂಜಾನೆ ನಾವು ದೌಡ್ ಇರ್ತಪ್ಪ 9 ರಿಂದ ಚಾಲು. 9 ರಿಂದ 10 ಒಂದು ಅರ್ಧ ತಾಸು ಹೆಚ್ಚು ಕಮ್ಮಿ ಹಾಕಿ ಇರ್ತೈತಿ ಯಾಳು ಬರೋದು ಅನಿವಾರ್ಯ. ಅದು ಏನ್ ಮಾಡಕ್ಕಾಗಲ್ಲ. ಮತ್ತೆ ನಾವು ದೌಡು ಬಂದು ಹರಿತಿರ್ತೀವಿ ಒಂದು ತಾಸು. ಸಾಯಂಕಾಲ ಮಟ ಹರಿದ ನೀವು? ಸಾಯಂಕಾಲ 5 ಗಂಟೆ 6 ಗಂಟೆ ಮಟ ಹರಿಬೋದು. ಹೌದ್ರಾ? 4-4ವರೆಗೆ ಮುಗಿತೈತ್ರಿ. ಹೌದ್ರಾ? ಎಷ್ಟು ಬರುತ್ತೆ ಇದು ನಿಮ್ದು ಒಂದು ವರ್ಷಕ್ಕೆ? ಈಗ 8 ತಿಂಗಳು ಮೇಂಟೆನೆನ್ಸ್ ಮಾಡ್ತೀವಿ, 4 ತಿಂಗಳು ಮೇಂಟೆನೆನ್ಸ್ ಮಾಡ್ತಿದ್ದಕ್ಕೆ 8 ತಿಂಗಳದಾಗ ಅಂದ್ರೆ ಒಟ್ಟ ಖರ್ಚು ಎಷ್ಟು ಬರುತ್ತೆ ರೀ ನಿಮ್ಗೆ? ಖರ್ಚು ಇದನ್ನ ಲೆಕ್ಕ ನೋಡಿದ್ರೆ ಒಂದು ಮಿನಿಮಮ್ ಆಳಿಂದು ನಾವು ಗೊಬ್ಬರ ಔಷಧ 1 ರಿಂದ 1.5 ಲಕ್ಷ ರೂಪಾಯಿ ಬರ್ತೈತ್ರಿ. 1 ರಿಂದ 1.5 ಲಕ್ಷ ಬರ್ಬೋದು ಅಂದಾಜು. ಅಂದ್ರೆ ನಿಮ್ದು ಬೆಳೆ ಅದು ಹೂವು ಎಲ್ಲ ಮಾರಿದಂದ್ರೆ ನಿಮ್ದು 3 ಲಕ್ಷ ಅಷ್ಟ? 3-3.5 ಲಕ್ಷ ರೂಪಾಯಿ ಕನಿಷ್ಠ ಆಕತ್ರಿ. ಕನಿಷ್ಠ ಈ ಟೈಪ್ ಅಂದ್ರೆ ಬರ್ತೈತಿ. ವರ್ಷ ಮೇಂಟೆನೆನ್ಸ್ ಮಾಡ್ತಾರಲ್ಲ ಇಷ್ಟಂದ್ರೆ? ಹೌದು, ಬರ್ತೈತಿ. ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 50,000 ರೂಪಾಯಿ ಹೆಚ್ಚು ಕಮ್ಮಿ 3 ರಿಂದ 3 ಲಕ್ಷ ರೂಪಾಯಿ ಬರ್ತೈತ್ರಿ. ನಿಮ್ಗೆ 1 ಲಕ್ಷ ರೂಪಾಯಿ ಖರ್ಚು ತೆಗೆದ್ರು ನಿಮ್ ಮ್ಯಾಗಿಂದ 2 ಲಕ್ಷ ರೂಪಾಯಿ ಉಳಿತಾಯ ಆಕೈತಿ ಮಿನಿಮಮ್. ಅಂದ್ರೆ ಆದ್ರೆ ಹೂ ಹಚ್ಚೇವಿ ಅಂತ ಸುಮ್ಮನೆ ಕುಂದ್ರಂಗಿಲ್ಲ. ಯಾಕಂತಂದ್ರೆ ಇವು ನೋಡ್ರಿ, ಇಲ್ಲಿ ಇನ್ನೂ ಒಂದು ತೋರಿಸ್ತಾನ ನಮಗೆ. ನೋಡ್ರಿ, ಇದು ಯಾಕೆ ಆಕೈತಿ ಅಂತಂದು ವಿಚಾರ ಮಾಡ್ಬೇಕು. ಹೂ ಇದು ನೋಡ್ರಿ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ಬಿಡ್ತಾರೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗೈತೆ ಅಂತ ಲೆಕ್ಕ. ಕಮ್ಮಿ ಆಗೈತೆ ನೋಡ್ರಿ. ಆದ್ರೆ ಮತ್ತೆ ಇನ್ನೊಂದು ಇದು ಕೆಂಪು ಚಿಕ್ಕಿ ಅದನ್ನು ನೋಡ್ಕೊಂತಿರ್ಬೇಕ್ರಿ. ಈ ತರ ಬರಬಾರ್ದ್ರಿ. ಒಟ್ಟ ಇಷ್ಟ ಹಸರಾಗಿ ಇರ್ಬೇಕ್ರಿ ಅದು. ಈ ಟೈಪ್ ಇತ್ತಂದ್ರೆ ನಾವು ಸ್ಪ್ರೇ ಮಾಡಿದ್ದು ಎಲಿ ಮುಖ ಈ ತರ ಹಿಂಗ ಬೆಳಗಿರ್ಬೇಕ್ರಿ. ಹಿಂಗ ಇಲ್ಲ, ಇದ್ರಾಗನು ಮತ್ತು ವೈರಸ್ ಅಂತ ಇರತ್ರಿ. ಎಕ್ದಮ್ ಈ ಟೈಪ್ ಇರ್ಬೇಕ್ರಿ ಅದು. ಕಪ್ ಇದಕ್ಕೆ ವ್ಯತ್ಯಾಸ ಐತಿ ನೋಡ್ರಿ. ಇದು ಹಳದಿ ಐತಿ, ಫುಲ್ ಹಸಿರು ಐತಿ. ಮೇನ್ ಆ ಟೈಪ್ ಇರ್ಬೇಕ್ರಿ. ಇದಕ್ಕೆ ಜಿಂಕಿನ ಅಂಶ ಕಮ್ಮಿ ಇರೋ ಜಿಂಕ್ ಮೇನ್. ಜಿಂಕ್, ಬೋರಾನ್, ಮ್ಯಾಗ್ನೀಸಿಯಂ ಸಲ್ಫೇಟ್ ಅದಕ್ಕೆ ಏನು ಬೇಕೋ ಅದು ಕೊಟ್ಕೊಂತ ಇರ್ತೇವ್ರಿ. ಅದೇ ಬಿಡ್ರಿ, ಇವಾಗ ನೋಡ್ತಾ ಇದಾವಲ್ಲ ಫುಲ್ ಹಸಿರಿತ್ತು ಹಳದಿ ಆಗಿತ್ತು ಅಂದ್ರೆ ರೋಗ ಎಂತ ಲೆಕ್ಕ ಅದನ್ನ ನೋಡ್ಕೊಂತಿರ್ಬೇಕ್ರಿ. ಆಮ್ಯಾಕ ರಾಸಾಯನಿಕಿಂತಾನು ಕೊಟ್ಟಿಗೆ ಗೊಬ್ಬರ ಅದು ಇನ್ನೂ ಚಲೋ. ಸಗಣಿ ಗೊಬ್ಬರ ಅದನ್ನ ವರ್ಷಕ್ಕೆ ಒಂದು 2 ಟೈಮ್ ಹಾಕ್ರಿ ನೀವು. 2 ಟೈಮ್ ಹಾಕಿ ಟ್ರೈ ಮಾಡ್ರಿ. ಹೌದು, ಅಂದ್ರೆ ಅದು ಹತ್ಕೊಂತ ಹೋಗುತ್ತೆ ನಿಮ್ಗೆ. ಕ್ರಮೇಣ ಹತ್ಕೊಂತೈತ್ರಿ. ಅದು ಒಳ್ಳೆ ಇಳುವರಿ ಬರುತ್ತೆ. ಹೌದ್ರಿ. ಇನ್ನು ನಿಮಗೆ ಹೂವು ವಜ್ಜೆ ಜಾಸ್ತಿ ಆಗುತ್ತೆ. ಮತ್ತೆ ಈಗ ರೋಗ ಈಗ ಬಂದ ಏನ್ ಸ್ಪ್ರೇ ಮಾಡ್ಕೊಂತೀರಿ ನೀವು? ಇದ್ರಾಗ ಅಗದಿ ಹುಳ ಬರ್ತೈತ್ರಿ. ಅದು ಮಜ್ಜಿಗೆ ರೋಗ ಅಂತ ಬರ್ತೈತ್ರಿ. ಮಜ್ಜಿಗೆ ರೋಗ ಇದನ್ನ ಓಟು ಮೆತ್ತಿ ಬರ್ತೈತ್ರಿ. ಇದಕ್ಕೂ ಸಪ್ರೇಟ್ ಔಷಧನ ಸಿಗುತ್ತೆ. ಹೌದನ್ರಿ? ಇವೆಲ್ಲ ಏನ್ ಮೇನ್ ಬರ ಕಾರಣ ಅಂದ್ರಿ ನಾವ್ ಜಾಸ್ತಿ ರಾಸಾಯನಿಕ ಜಾಸ್ತಿ ಬಡ್ರೋದ್ರಿಂದ, ಆಮೇಲೆ ಹವಾಮಾನ ವೈಪರೀತ್ಯದಿಂದ ಒಂದು 3 ವರ್ಷ ಆಗಿಂದ ಕಮ್ಮಿ ಮಾಡ್ಕೊಂತ ಬಂದ್ಬಿಡೋದು. 4-5 ವರ್ಷಕ್ಕೆ ನೀವು ಬಿಡಿಸಿದ್ರು ನಡೀತಿ. ಅವ ನೀವು 6 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳು ಸಗಣಿ ಗೊಬ್ಬರ ಹಾಕಿದ್ರೆ ನಡೀತೈತಿ. ಒಳ್ಳೆ ಇಳುವರಿ ಬರುತ್ತೆ. ಬಟ್ ನಮ್ಮ ಹೊಸ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇವಾಗ ನಮ್ಮ ಚಾನಲ್ ನೋಡ್ತಿರ್ತಾರ್ರಿ, ನೀವು ಎಲ್ಲಾ ಹೆಚ್ಚಿನ ಮಾಹಿತಿನ ಕೊಟ್ರಿ. ಹೊಸ ರೈತರು ಬೆಳಿಬೇಕಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
ಯಾವ್ದೋ ಬೆಳಿಬೇಕಾದ್ರೆ ಹ್ಮ್ ತಿಪ್ಪಿ ಗೊಬ್ಬರ ಹೊಲ ಅತಿ ದೊಡ್ಡ ಟ್ಯಾಕ್ಟರ್ ಹೊಲ ಹೊಸಬಾರ್ದ್ರಿ ನಮ್ಮ ಥಿಯರಿ ಪ್ರಕಾರ. ಹಾ ಅಗದಿ ಅದು ಸೂಕ್ಷ್ಮ ಜೀವಿಗಳು ಸತ್ತಕ್ಕವಂತ ಹಾ ಎರೆಹುಳುಗಳು ಇರ್ತಾವಲ್ಲ. ಅಗ್ದಿ ಅದು ವಜ್ಜಿಗೆ ಮೇನ್. ಈಗ ಮುಂಚೆ ಕಂತ ಮಾಡ್ತಿದ್ರಲ್ರಿ 4 ಎತ್ತಿನ ರಂಟಿ ಅಷ್ಟು ಒಂದು 8 ರಿಂದ 9 ಇಂಚ್ ಉಳಿಮೆ ಮಾಡಿದ್ರೆ ಸಾಕು ನಮ್ಗೆ. ಈಗ ಏನ್ರಿ ಬರೀ ಗಾಡಿ ಹೊಸ ಆಗಿಬಿಡ್ತೀವಿ, ಹುಲ್ಲಾಗಂಗೆಲ್ಲ ಸುಳ್ಬಿಡ್ದು. ಅದು ಚಲೋ ಮಣ್ಣು ಕೆಳಗೆ ಹೋಗತ್ರಿ, ಗದಿ ಕಸು ಇಲ್ಲದ ಮಣ್ಣು ಮ್ಯಾಗ ಬಂದ್ಬಿಡುತ್ತೆ. ಅದರಿಂದ ಭಾಳ ಕುಂಠಿತ ಆಗತೈತಿ. ಹೌದೌದು ಅದು ಮಾತ್ರ ಕರೆವು. ಇವಾಗ ನೀವು ಇದನ್ನ ಎಷ್ಟು ವರ್ಷದಿಂದ ಹೊಲ ಒಟ್ಟ ರಂಟಿಲಿ ಟ್ರ್ಯಾಕ್ಟರ್ಲಿ ಹೊಡ್ಸಿಲ್ಲ? ಇಲ್ಲ ಮುಂಚೆ ಹಚ್ಚಿದ ವರ್ಷ ಒಂದ್ 2ನೇ ವರ್ಷ ಸ್ವಲ್ಪ ಹೊಡ್ಸಿದ್ರಿ. ಇತ್ತಿತ್ಲಾಗ ಮತ್ತೆ ಗಳೆ ಆಡಕ ಚಾನ್ಸ್ ಸಿಗ್ಲಲ್ರಿ. ಬ್ರಷ್ ಕಟ್ರ ಐತಲ್ರಿ, ಕಟ್ ಮಾಡ್ರಿ. ಹೌದ್ರಿ, ಅದ ಹುಲ್ಲಿನ ಗೊಬ್ಬರನ ಆಕೈತ್ರಿ. ಹುಲ್ಲು ಕಟ್ ಆಗಿದ್ದ ಗೊಬ್ಬರ ಅಲ್ಲಿ ಆಗಿಬಿಡ್ತೈತಿ. ಇವಾಗ ಬ್ರಷ್ ಕಟ್ರ ಐತಲ್ಲ, ಬ್ರಷ್ ಕಟ್ರಲ್ಲಿ ಹೊಡ್ಕೊಂಡು ಹೋಗ್ತೀರಿ. ಒಟ್ಟ ನೆಲ ನೀವು ಉಳುಮೆ ಮಾಡಂಗಿಲ್ರಿ. ಅಂದ್ರೆ ನೀವು ಒಮ್ಮೆ ಇದನ್ನ ಹೂ ಹಚ್ಚಿಬಿಟ್ರೆ ನೀವು 20 ವರ್ಷ 30 ವರ್ಷ ನಾವು ಸಾಕಾಗಿಂದ 40 ವರ್ಷ 50 ವರ್ಷ ಮಟನ ಇಡ್ಬೋದು. ಜಾಸ್ತಿ ದೊಡ್ಡದಾಗೈತೆ ಅಂದ್ರೆ ಕಟ್ ಮಾಡೋದ್ರಿ. ಅದು ಕಟ್ ಮಾಡಿಂದ ಮತ್ತೆ 1 to ಡಬಲ್ ಹರಿಕೋಯಿಂಗ್ ಬಂದ ಬಿಡ್ತಾವ್ರಿ. ಅಂದ್ರ ಇದು ದುಡಿಬೇಕಿದ್ರಾಗ ದುಡಿದ್ರೆ ಲಾಭ ಐತಿ. ಹೌದು, ಎಲ್ಲಾರ್ಗು ಒಂದ್ ದಿವ್ಸ ಬಿಟ್ರು ದೊಡ್ಡ ಲಾಸ್ ಐತಿ. ಮನ್ಯಾಗ ಏನ್ರ ಹೆಚ್ಚು ಕಡಿಮೆ ಆಗೈತೆ ಅಂದ್ರೆ ಇಲ್ಲಿ ಬಿಡಲ್ಲ, ಆ ಕಾಳ ಇಟ್ಟು ಹೋಗೋದಾರಿ. ಅಲ್ರಿ, ಈಗ ಗೌರ್ಮೆಂಟ್ ನೌಕರಿದಾರಿಗೆ ರಜಾ ಸಿಗ್ಬೋದು, ನಮ್ಗೆ ಸಿಗಂಗಿಲ್ಲ. ಯಾಕಂದ್ರೆ ಒಂದಿನ ಲಾಸ್ ಆತ ಅಂತಂದ್ರ ಹೂವು ಹರಿಲಿತ್ತವ ಲಾಸ್ ಐತಿ, ಹಳಿ ಬಿಡ್ತೈತಿ. ಹೇಳಿನ್ರಿ, ಉಪಯೋಗ ಮಾಡಂಗಿಲ್ಲ. ಹೌದ್ರಾ? ಅದು 4 ತಿಂಗಳಂತೂ ಗ್ಯಾಪ್ ಇರ್ತೈತಿ. ಹೌದ್ರಾ? ಅಂದ್ರೆ ಯಾವ ತಿಂಗಳದ ಗ್ಯಾಪ್ ಇರುತ್ತೆ? ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಮಳೆಗಾಲದಾಗ 4 ತಿಂಗಳು ಗ್ಯಾಪ್ ಇರುತ್ತೆ. ಅಡ್ಡಿಲ್ ಬಿಡ್ರಂಗಂದ್ರ ನಮ್ಮ ಮಳೆಗಾಲದಾಗ ಗ್ಯಾಪ್ ಇತ್ತಂದ್ರೆ ಮುಂದೆ ನಿಮ್ದು ಆಗಸ್ಟಿಂದ ಮತ್ತೆ ಆಗಸ್ಟ್ಲಿಂದ ಹಂಗ ಸ್ಟಾರ್ಟ್ ಆಗತ್ರಿ. ಅರ್ಧ ಕೆಜಿ, 1 ಕೆಜಿ, 1 ಕೆಜಿ. ಅಂದ್ರೆ ಬ್ಯಾಸಿಗೆ ಎಷ್ಟು ಟೈಮ್ ನೀರು ಕೊಡ್ತೀರಿ ನೀವು? ಬ್ಯಾಸಿಗೆ ಇವು ನಾವು ಮತ್ತೆ 8 ರಿಂದ 10 ದಿನದೊಳಗೆ ಬೇಕಾಗ್ಬೇಕು ಈ ಭೂಮಿಗೆ. ಹೆಂಗ್ ಹೊಳಿ ನೀರ ಬೋರ್ ಐತಿ? ಹೊಳಿ ನೀರು ಐತ್ರ. ನಿಮ್ಗೆ ಇಲ್ಲೇ ವರದಾನ ನದಿ ಹತ್ರ ಇಲ್ಲೇ ಆಗ್ತದ, ಮಗ್ಗಲ್ದಾಗ ಹೊಳೆ. ಹೌದಲ್ರಿ? ಅಲ್ಲಿ ಕಾಣ್ತಾರ ಗಿಡ ಕಂಬೈತ. ಹೌದ್ರಿ, ಅಲ್ಲಿಂದ ಮೋಟ್ರ್ ಬರ್ತೈತ್ರಿ, ಬಂದತ್ರಿ. ಹೌದ್ರಾ? ಇಲ್ಲೇ ಬರ್ತೈತಿ. ಒಟ್ಟ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಕೊಡ್ತೀವಿ. ಹೆಂಗ ಇದು ಬರ್ತೈತಿ. 8 ರಿಂದ 10 ದಿವಸ ರೀ. ಅಂದ್ರೆ ಹಾಯಿ ನೀರೇ ಬಿಟ್ಬಿಡ್ತೀರಾ? ಹಾಯಿ ನೀರೇ ಬಿಟ್ಬಿಡ್ತೀರಿ. ಹೌದ್ರಿ. ಎಷ್ಟು ದಿವ್ಸಕ್ಕೆ ಆಗತ್ರಿ ಇದು? 35 ಗುಂಟೆ ಅಂದ್ರಲ್ಲ? ಒಂದ್ ತಾಸ್ನ್ಯಾಗ 2 ತಾಸಿನ ಒಳಗ ಆಕತಿ. ಹೌದ್ರಾ? ಎಷ್ಟು 2 ಇಂಚಿನ ಪೈಪ್ ಅಥವಾ 4 ಇಂಚಿನ ಪೈಪ್? 2 ಇಂಚ್. ಭಾಳ ಫುಲ್ ಬರ್ತರಿ ಅದು ಹೊಳೆ ನೀರು. ಕಾಕಡ ಮಲ್ಲಿಗೆ ಹೂವಿನ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ರು. ಅದು ಇವ್ರಿಗೆ ಇಷ್ಟೊತ್ತನ ನಮ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ರು. ಆಮೇಲೆ ರೈತರು ಯಾರು ನೋಡ್ತಿರ್ತೀರಲ್ಲ, ಇದು ಹೂ ಬೆಳಿಬೇಕಂತಿದ್ರೆ ನೀವು ಬೆಳಿಬೋದ್ರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವ್ರನ್ನ ನಂಬರ್ನ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅವ್ರ ನಂಬರ್ ತೊಗೊಂಡು, ಆಮೇಲೆ ಸರ್ಕಾರದ ಅನುದಾನ ಇದೆ ಅಂತೆ, ತೋಟಗಾರಿಕೆ ಅನುದಾನ ಸಿಗುತ್ತಂತೆ. ಹೂ ಬೆಳೆದ್ರು ಅಂದ್ರೆ 1 ಎಕರೆ 2 ಎಕರೆ ಬೆಳೆಯಿದ್ರು ಬೆಳಿಬೋದು. ಆದ್ರೆ ಆಳುಗಳು ಇರಲೇಬೇಕು. ಒಂದು ಎಕರೆ ಮಾಡಿರೋ 8 ರಿಂದ 10 ಆಳು, 15 ಆಳು, ಮಿನಿಮಮ್ 12 ರಿಂದ 15 ಆಳು ಇರಬೇಕು. ನೀವು ಸ್ವಲ್ಪ ಮಟ್ಟಿಗೆ 10 ಗುಂಟೆ 15 ಗುಂಟೆ ಮಾಡಿಕೊಂಡ್ರೆ ಒಂದು 4-5 ಮಂದಿ ಇದ್ರೆ ಸಾಕು. ಇದು ನಾವು ಗೋವಿನ ಜೋಳ, ಸೋಯಾಬೀನು, ಶೇಂಗಾ, ಇನ್ನು ಇತರೆ ಯಾವುದೇ ಬೆಳೆ ಬೆಳಿತೀವಲ್ಲ ಅದಕ್ಕಿಂತ ಚೆನ್ನಾಗಿ ಲಾಭ ಇದೆ ಅಂತ ನಮ್ಗೆ ಇಷ್ಟೊತ್ತನ ಸಾಹೇಬರು ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೊತ್ತನ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಂತ ಸಾಹೇಬರಿಗೆ ತುಂಬ ಧನ್ಯವಾದಗಳು.